25 ವರ್ಷಗಳ ಸಾರ್ಥಕ ಸಂಭ್ರಮದಲ್ಲಿರುವ ಕರ್ನಾಟಕ ಸಂಘ ಕತಾರ್ನ 69ನೇ ಕನ್ನಡ ರಾಜ್ಯೋತ್ಸವ ರಜತ ಸಂಭ್ರಮವನ್ನು ಅಲ್ ವಕ್ರಾದಲ್ಲಿರುವ ಡಿಪಿಎಸ್ ಆಡಿಟೋರಿಯಂನಲ್ಲಿ ಐತಿಹಾಸಿಕವಾಗಿ ಆಯೋಜಿಸಿತ್ತು. ಕತಾರ್ ಹಾಗೂ ಕರುನಾಡಿನ ಗಣ್ಯರು ಕತಾರ್ ಕನ್ನಡಿಗರ ಉಪಸ್ಥಿತಿಯಲ್ಲಿ ಕನ್ನಡ ನಾಡುನುಡಿ, ಕಲೆ, ಸಂಸ್ಕೃತಿ, ಪರಂಪರೆ, ಪ್ರತಿಷ್ಠೆಯನ್ನು ಬೆಳಗಿಸುವ ರೀತಿಯಲ್ಲಿ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ಕರ್ನಾಟಕದ ಶ್ರೀಮಂತ ಜನಪದ ಕಲೆ ಹಾಗೂ ಪರಂಪರೆಯನ್ನ ಪ್ರತಿಬಿಂಬಿಸುವಂತಹ ವೈಭವದ ರಜತ ಶೋಭಾಯಾತ್ರೆ, ಅದರಲ್ಲಿ ಯಕ್ಷಗಾನ, ವೀರಗಾಸೆ, ಡೊಳ್ಳು ಕುಣಿತ, ಹುಲಿವೇಷ, ಕೀಲು ಕುದುರೆ ಜೊತೆಗೆ ವಿವಿಧತೆಯಲ್ಲಿ ಏಕತೆಯ ವಿಶ್ವರೂಪವಾಗಿರುವ ಭಾರತದ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಒಂದಾಗಿರುವ ತಮಿಳುನಾಡಿನ ಜಲ್ಲಿಕಟ್ಟು, ಎತ್ತಿನ ವೇಷಗಳ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಕತಾರ್ನ ಭಾರತೀಯ ರಾಯಭಾರಿ ಎಚ್.ಇ. ವಿಫುಲ್, ವಿಶೇಷ ಅತಿಥಿಗಳಾಗಿ ಡಾಕ್ಟರ್ ಗುರುರಾಜ್ ಕರ್ಜಗಿ, ಜನಪ್ರಿಯ ನಟ ರಮೇಶ್ ಅರವಿಂದ್, ಕಾರ್ಗಿಲ್ ಯುದ್ಧ ವೀರ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರನ್ನ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಮೂಡಂಬೈಲು ರವಿಶೆಟ್ಟಿ ಮತ್ತು ಪದಾಧಿಕಾರಿಗಳು ವೇದಿಕೆಗೆ ಕರೆತಂದರು. ಸಂಘದ ಉಪಾಧ್ಯಕ್ಷರಾದ ರಮೇಶ್ ಕೆ.ಎಸ್. ಅವರು ಎಲ್ಲರನ್ನ ಸ್ವಾಗತಿಸಿ ನಿರೂಪಕರನ್ನ ಸಭೆಗೆ ಪರಿಚಯಿಸಿದರು. ಆರ್.ಜೆ. ಪ್ರಸನ್ನ ನಿರೂಪಣೆಯೊಂದಿಗೆ ದೀಪ ಪ್ರಜ್ವಲನೆಯ ಮೂಲಕ ಆರಂಭವಾದ ಕಾರ್ಯಕ್ರಮದಲ್ಲಿ ಸಂಘದ ಬೆಳ್ಳಿ ಹಬ್ಬದ ವಿಶೇಷವಾಗಿ ಮಾಜಿ ಅಧ್ಯಕ್ಷರಾದ ಎಚ್.ಕೆ. ಮಧು ರಚಿಸಿ ಅಶ್ವಿನ್ ಕುಮಾರ್ ಸಂಗೀತ ಸಂಯೋಜಿಸಿದ ರಜತ ಗೀತೆಯ ಲೋಕಾರ್ಪಣೆ ನಡೆಯಿತು. ತದನಂತರ ಸಂಸ್ಥೆ ಬೆಳೆದು ಬಂದ 25 ವರ್ಷಗಳ ಸಾಧನೆಯ ಮೆಲುಕಿನ ಸಾಕ್ಷ್ಯಚಿತ್ರ ರಜತ ಪಥದ ಹೆಜ್ಜೆ ಗುರುತುಗಳು ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘವನ್ನು ಯಶಸ್ವಿಯಾಗಿ ಕಟ್ಟಿ ಬೆಳೆಸಿದ ಮಾಜಿ ಅಧ್ಯಕ್ಷರಾದ ಅರುಣ್ ಕುಮಾರ್, ಶ್ರೀ ವಿ.ಎಸ್. ಮನ್ನಂಗಿ, ದೀಪಕ್ ಶೆಟ್ಟಿ, ಎಚ್.ಕೆ. ಮಧು, ಡಾಕ್ಟರ್ ಸಂಜಯ್ ಕುದುರಿ, ಮಹೇಶ್ ಗೌಡ ಜೊತೆಗೆ ಆಡಳಿತ ಮಂಡಳಿಯ ಮಾಜಿ ಸದಸ್ಯರುಗಳನ್ನು ಸಂಘಕ್ಕೆ ಅವರು ನೀಡಿದ ಮಹತ್ತರ ಸೇವೆಯನ್ನು ಗುರುತಿಸಿ ಸ್ಮರಣಿಕೆ ಹಾಗೂ ಬೆಳ್ಳಿ ಹಬ್ಬದ ವಿಶೇಷವಾಗಿ ತಯಾರಿಸಿದ ಶಾಲನ್ನು ಹೊದಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಂಘದ 25 ವರ್ಷಗಳ ಯಶಸ್ಸಿಗೆ ದುಡಿದು ಈಗ ಭಾರತದಲ್ಲಿ ನೆಲೆಸಿರುವ ಮಾಜಿ ಅಧ್ಯಕ್ಷರುಗಳು, ಆಡಳಿತ ಮಂಡಳಿಯ ಮಾಜಿ ಸದಸ್ಯರುಗಳನ್ನು ಕೃತಜ್ಞತೆಯಿಂದ ಸ್ಮರಿಸಲಾಯಿತು. ಕತಾರ್ನ ಭಾರತೀಯ ಸಾಂಸ್ಕೃತಿಕ ಸಂಘದ ಮಾಜಿ ಅಧ್ಯಕ್ಷರಾದ ಮಿಲನ್ ಅರುಣ್, ಈಗಿನ ಉಪಾಧ್ಯಕ್ಷರಾದ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರನ್ನು ಹೆಮ್ಮೆಯಿಂದ ಸನ್ಮಾನಿಸಲಾಯಿತು. ನಟ, ನಿರ್ದೇಶಕ, ನಿರೂಪಕ ರಮೇಶ್ ಅರವಿಂದ್ ಅವರು ಕಾರ್ಯಕ್ರಮದ ಆಕರ್ಷಣೆಯ ಕೇಂದ್ರವಾಗಿದ್ದರು. ತಮ್ಮ ಪತ್ನಿಯೊಂದಿಗೆ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಅವರು ಕರ್ನಾಟಕದ ಸಂಘವನ್ನು ಮುಕ್ತ ಮನಸ್ಸಿನಿಂದ ಪ್ರಶಂಸಿಸಿದರು. ಕತಾರ್ ಕರ್ನಾಟಕ ಸಂಘ ನೀಡುವ ಪ್ರತಿಷ್ಠಿತ ಕತಾರ್ ಕನ್ನಡ ಸಮ್ಮಾನ್ ಪ್ರಶಸ್ತಿಯನ್ನ ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಸಾಧನೆಯನ್ನ ಮಾಡಿದ ಖ್ಯಾತ ಶಿಕ್ಷಣ ತಜ್ಞರು, ಸಾಹಿತಿ, ಭಾಷಣಕಾರರಾದ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಗೆ ಸಮರ್ಪಿಸಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಕರ್ಜಗಿಯವರು ಕನ್ನಡ ನಾಡಿನ ಸಾಹಿತ್ಯ ಮತ್ತು ಸಂಸ್ಕೃತಿಯ ಮಹತ್ವವನ್ನು ಸಾರಿ ಹೇಳುತ್ತಾ ಸ್ವಾರ್ಥರಹಿತವಾದ ಸೇವೆಯ ಬಗ್ಗೆ ಭಾರತೀಯ ಪುರಾಣದಲ್ಲಿ ಹನುಮಂತನ ಕಥೆಯನ್ನು ಉಲ್ಲೇಖಿಸಿದರು. ಭಾರತದ ಹೆಮ್ಮೆಯ ಯೋಧರಿಗೆ ಅರ್ಪಿಸಿದ ಒಂದು ನೃತ್ಯ ರೂಪಕ ನೆರೆದಿದ್ದ ಪ್ರೇಕ್ಷಕರ ಕಣ್ಣಾಲಿಗಳನ್ನು ತೇವಗೊಳಿಸಿತು. ಕಾರ್ಗಿಲ್ ಯುದ್ಧದ ಸಂದರ್ಭ ಹೇಗಿತ್ತು, ಒಬ್ಬ ಯೋಧ ದೇಶಕ್ಕಾಗಿ ಎಂತಹ ತ್ಯಾಗಕ್ಕೂ ಸಿದ್ಧನಾಗ್ತಾನೆ ಅನ್ನುವುದನ್ನು ಮನಮುಟ್ಟುವ ಹಾಗೆ ಕ್ಯಾರೋಲ್ ಅವರ ನೃತ್ಯ ಸಂಯೋಜನೆಯಲ್ಲಿ ಎಂಸಿಸಿ ಕತಾರ್ನ ಸದಸ್ಯರು ಪ್ರಸ್ತುತಪಡಿಸಿದರು. ಈ ಪ್ರದರ್ಶನದ ನಂತರ ಕಾರ್ಗಿಲ್ ಯೋಧ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಕಾರ್ಗಿಲ್ ಯುದ್ಧದ ಆ ಸನ್ನಿವೇಶಗಳನ್ನು ಎಳೆ ಎಳೆಯಾಗಿ ತಮ್ಮ ಮಾತುಗಳ ಮೂಲಕ ತೆರೆದಿಟ್ಟರು. ಸಭಾ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ಮಾಡಿದ ಸಂಘದ ಅಧ್ಯಕ್ಷರಾದ ರವಿಶೆಟ್ಟಿಯವರು ತಮ್ಮ ಮಾತಿನಲ್ಲಿ ಕುವೆಂಪು ಹಾಗೂ ಕವಿ ಬಿ.ಆರ್. ಲಕ್ಷ್ಮಣರಾವ್ ಅವರ ಕವನದ ಸಾಲುಗಳನ್ನು ಉಲ್ಲೇಖಿಸುತ್ತಾ ದೇವರ ಆಶೀರ್ವಾದದಿಂದ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನನಗೆ ಅಧ್ಯಕ್ಷನಾಗುವ ಯೋಗ ಸಿಕ್ಕಿದೆ. ನನಗೆ ಹಾಗೂ ನನ್ನ ಉತ್ಸಾಹಿ ತಂಡಕ್ಕೆ ಬೆಳ್ಳಿ ಹಬ್ಬವನ್ನು ಆಯೋಜಿಸುವ ಅವಕಾಶ ಸಿಕ್ಕಿರುವುದು ಅತೀವ ಸಂತಸವನ್ನು ನೀಡಿದೆ ಎಂದರು. ಸಂಘದ 1 ವರ್ಷಗಳ ಕಾರ್ಯ ಚಟುವಟಿಕೆಯ ವರದಿಯನ್ನು ಪ್ರಧಾನ ಕಾರ್ಯದರ್ಶಿ ಕುಮಾರಸ್ವಾಮಿಯವರು ಆಕರ್ಷಕವಾದ ರೀತಿಯಲ್ಲಿ ಪ್ರಸ್ತುತಪಡಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕತಾರ್ನ ಭಾರತೀಯ ರಾಯಭಾರಿ ಎಚ್.ಇ. ವಿಫುಲ್ ಅವರನ್ನು ಸನ್ಮಾನಿಸಲಾಯಿತು. ರಜತ ಸಂಭ್ರಮದ ವಿಶೇಷ ವಾರ್ಷಿಕ ಸಂಚಿಕೆ ಶ್ರೀಗಂಧವನ್ನು ಅನಾವರಣಗೊಳಿಸಿ ಮಾತನಾಡಿದ ವಿಫುಲ್ ಅವರು ಕನ್ನಡ ನಾಡಿನ ಸಂಸ್ಕೃತಿಯನ್ನು ಕತಾರ್ನ ನೆಲದಲ್ಲಿ ಪ್ರಚುರಪಡಿಸುತ್ತಿರುವ ಸಂಘದ ಕಾರ್ಯ ಚಟುವಟಿಕೆಗಳನ್ನು ಹಾಗೂ ಬೆಳ್ಳಿ ಹಬ್ಬದ ಯಶಸ್ಸನ್ನು ಮುಕ್ತ ಕಂಠದಿಂದ ಪ್ರಶಂಸಿಸಿದರು.
ಕಾರ್ಯಕ್ರಮದಲ್ಲಿ ಬೆಳ್ಳಿ ಹಬ್ಬಗಳ ಪ್ರಾಯೋಜಕರಾದ ಲ್ಯಾಂಡ್ ಟ್ರೇಡರ್ಸ್ನ ಮೋಹನ್ ದಾಸ್, ಎಟಿಎಸ್ನ ರೋಷನ್ ಶೆಟ್ಟಿ, ಈವೆಂಟ್ ಪ್ರಾಯೋಜಕರಾದ ಕ್ಯೂಡೀಸ್ನ ಸತೀಶ್ ಬಿಆರ್ ಅವರನ್ನು ಗೌರವಿಸಲಾಯಿತು. ಅದೇ ರೀತಿ ಎಲ್ಲಾ ರೀತಿಯಲ್ಲಿ ಸಹಕರಿಸಿದ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತ ಪ್ರಾಯೋಜಕರಿಗೂ ಕೃತಜ್ಞತಾಪೂರ್ವಕವಾಗಿ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಯಿತು. ಬೆಳ್ಳಿ ಹಬ್ಬದ ಬೇರೆ ಬೇರೆ ಕಾರ್ಯಕ್ರಮಗಳ ಪ್ರಾಯೋಜಕರಾದ ಅಲ್ಮಾ ಅಲ್ಯೂಮಿನಿಯಂ, ರೊನಾಲ್ಡ್ ಕುಲಾಸು ಅವರು ಅನಿವಾರ್ಯ ಕಾರಣಗಳಿಂದ ಕಾರ್ಯಕ್ರಮಕ್ಕೆ ಆಗಮಿಸದ ಕಾರಣ ಅವರ ಕೊಡುಗೆಯನ್ನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಕರ್ನಾಟಕ ಸಂಘ ಅಬುಧಾಬಿಯ ಅಧ್ಯಕ್ಷರಾದ ಸರ್ವೋತ್ತಮ ಶೆಟ್ಟಿ ಹಾಗೂ ಮಸ್ಕತ್ ಕನ್ನಡ ಸಂಘದ ಅಧ್ಯಕ್ಷರಾದ ಪ್ರಸಾದ್, ನಾವಿಕ ಕನ್ನಡ ಕೂಟಗಳ ಪರವಾಗಿ ಆಗಮಿಸಿದ ಬೆಂಕಿ ಬಸಣ್ಣ ಮುಂತಾದ ಗಣ್ಯರ ಸೇವೆಯನ್ನು ಗುರುತಿಸಿ ಗೌರವಿಸಲಾಯಿತು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಅಬ್ದುಲ್ಲಾ ಮೋನು ಮತ್ತು ಆರ್ಯಭಟ ಪ್ರಶಸ್ತಿ ಪುರಸ್ಕೃತರಾದ ಅನಿಲ್ ಬಾಸಗಿಯವರನ್ನು ಸನ್ಮಾನಿಸಲಾಯಿತು. ಆಡಳಿತ ಮಂಡಳಿಯ ಸದಸ್ಯರುಗಳಾದ ಪ್ರದೀಪ್ ಸಭಾ ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿಯನ್ನು ವಹಿಸಿದ್ರು. ಶಶಿಧರ್ ಎಚ್ಪಿ ಧನ್ಯವಾದ ಸಮರ್ಪಿಸಿದ್ರು. ಮನೋರಂಜನಾ ಕಾರ್ಯಕ್ರಮದಲ್ಲಿ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಖ್ಯಾತಿಯ ಕುದ್ರೋಳಿ ಗಣೇಶ್ ನಡೆಸಿಕೊಟ್ಟ ಜಾದೂ ಪ್ರದರ್ಶನ ಪ್ರೇಕ್ಷಕರನ್ನ ಕುತೂಹಲದ ಕಡಲಲ್ಲಿ ತೇಲಾಡುವ ಹಾಗೆ ಮಾಡಿತ್ತು. ಡಾಕ್ಟರ್ ರಾಧಾ ಶ್ರೀಧರ್ ಅವರ ವೆಂಕಟೇಶ ನೃತ್ಯ ಮಂದಿರದ ಕಲಾವಿದರ ಅದ್ಭುತವಾದ ಭರತನಾಟ್ಯ ಪ್ರದರ್ಶನ, ತುಳುಕೂಟ ಕಥಾರ್ ದಿವ್ಯಾ ಅವರ ನಿರ್ದೇಶನದಲ್ಲಿ ಪ್ರಸ್ತುತಪಡಿಸಿದ ಸೊಗಸಾದ ವೀರಗಾಸೆ ನೃತ್ಯ, ಕರ್ನಾಟಕ ಸಂಘದ ಸದಸ್ಯರುಗಳು ಮತ್ತು ಮಕ್ಕಳ ರಮೇಶ್ ಅರವಿಂದ್ ಮೆಡ್ಲೆ ಹಾಗೂ ನುಡಿನಮನ ಪ್ರೇಕ್ಷಕರಿಗೆ ಅವಿಸ್ಮರಣೀಯ ಕ್ಷಣಗಳನ್ನು ನೀಡಿತು. ಕಲಾವಿದರುಗಳ ಕಲಾ ಪ್ರದರ್ಶನ ರಜತ ಸಂಭ್ರಮಕ್ಕೆ ಚಿನ್ನದ ಮೆರುಗನ್ನು ನೀಡಿತು. ರೇಡಿಯೋ ಜಾಕಿ ಆರ್ಜೆ ಪ್ರಸನ್ನ ಅವರ ಆಕರ್ಷಕ ಧ್ವನಿ ಮತ್ತು ಸುಂದರವಾದ ಕನ್ನಡ ನುಡಿಯಲ್ಲಿನ ನಿರೂಪಣೆ ಪ್ರೇಕ್ಷಕರನ್ನ ಮನಸೆಳೆದಿತ್ತು. ಅತಿಥಿ ಕಲಾವಿದರು, ಆಡಳಿತ ಮಂಡಳಿಯ ಸದಸ್ಯರು, ಸ್ವಯಂ ಸೇವಕರ ಸ್ವಾರ್ಥವಿಲ್ಲದ ಸೇವೆ ಮತ್ತು ಶ್ರಮವನ್ನು ಸ್ಮರಣೀಯ ಮೂಲಕ ಗೌರವಿಸಲಾಯಿತು. 68ನೇ ಕರ್ನಾಟಕ ರಾಜ್ಯೋತ್ಸವ ಮತ್ತು ರಜತ ಮಹೋತ್ಸವಾಚರಣೆಯ ಕತಾರ್ನಲ್ಲಿರುವ ಕರ್ನಾಟಕ ಮೂಲದವರನ್ನೆಲ್ಲ ಒಂದುಗೂಡಿಸಿ ಅವರು ಬೆಳೆದು ಬಂದ ಸಂಸ್ಕೃತಿ, ಸಂಸ್ಕಾರ, ಪರಂಪರೆಯ ಹೆಮ್ಮೆಯ ಸಂಭ್ರಮಾಚರಣೆಗೆ ಸಾಕ್ಷಿಯಾಗುವುದರ ಮೂಲಕ ಕನ್ನಡದ ಬಾವುಟ ಕತಾರ್ನ ನೆಲದಲ್ಲಿ ಗರಿಬಿಚ್ಚಿ ಹಾರಾಡಿತು. ನಿತೀಶ್ ದೊಡ್ಡಣ್ಣಗುಡಿ, ವಿ4 ನ್ಯೂಸ್, ದೋಹಾ, ಕತಾರ್.